ಕೆರಗೋಡು ಧ್ವಜ ವಿವಾದ ದಿನೇ ದಿನಕ್ಕೆ ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕದ್ದು. ಪ್ರಮುಖವಾಗಿ ಇಂದು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳು ಪಾದಯಾತ್ರೆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೂ ಕೂಡ ಇಂದು ಮಂಡ್ಯ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸೂಕ್ತ ಬಂದೋಬಸ್ತನ್ನು ನೀಡಲಿಕ್ಕೆ ಪೊಲೀಸರು ಕೂಡ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಸದ್ಯ ರೈಲ್ವೆ ನಿಲ್ದಾಣದ ಬಳಿ ಇರ್ತಕ್ಕಂಥ ಮೈದಾನದಲ್ಲಿ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಮಂಡ್ಯದ ಪ್ರಮುಖ ವೃತ್ತಗಳಲ್ಲಿ ಪೊಲೀಸರು ನಿಯೋಜನೆಗೊಳ್ಳಲಿಕ್ಕೆ ಇಲ್ಲಿ ರೂಟ್ ಮಾರ್ಚ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಯಾರ್ಯಾರು ಯಾವ್ಯಾವ ವೃತ್ತಗಳಲ್ಲಿ ನಿಯೋಜನೆಗೊಂಡು ಸೂಕ್ತ ಬಂದೋಬಸ್ತನ್ನು ನೀಡಲಿಕ್ಕೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ಪೊಲೀಸ್ ಬಂದೋಬಸ್ತಲ್ಲಿ 600ಕ್ಕೂ ಹೆಚ್ಚು ಜನರು ಪೊಲೀಸರು ನಿಯೋಜನೆಯನ್ನಗೊಂಡಿರ್ತಕ್ಕಂಥದ್ದು. ಕೆರಗೋಡಿನಿಂದ ಬಂದಂತಹ ಬೈಕ್ ರ್ಯಾಲಿ ಸದ್ಯ ಮಂಡ್ಯದ ಆಂಜನೇಯ ದೇವಾಲಯದ ಬಳಿ ಆಗಮಿಸ್ತಾರೆ. ಇಲ್ಲಿ ಆಂಜನೇಯ ದೇವಸ್ಥಾನದಿಂದ DC ಕಚೇರಿವರೆಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತಾರೆ. ಈ ಒಂದು ಪಾದಯಾತ್ರೆ ಸಂದರ್ಭದಲ್ಲಿ ಅಂದರೆ ಮಹಾವೀರ ವೃತ್ತ ಆಗಿರ್ಬೋದು, ಹಾಗೆ ಸಂಜಯ್ ವೃತ್ತ ಆಗಿರ್ಬೋದು, DC ಕಚೇರಿ ಬಳಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ನೀಡಲಿಕ್ಕೂ ಕೂಡ ಈಗಾಗಲೇ ಎಲ್ಲ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡತಕ್ಕಂಥದ್ದು. ಏನು ಮಂಡ್ಯ ಬಂದ್ ಹಾಗೆ ಪಾದಯಾತ್ರೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಸದ್ಯ ಪೊಲೀಸರಿಗೆ ಮಾರ್ಗಸೂಚಿಯನ್ನು ನೀಡಿ ಅವರಿಗೆ ಸೂಕ್ತ ಬಂದೋಬಸ್ತನ್ನು ನೀಡಲಿಕ್ಕೂ ಕೂಡ ಹೇಳಿಕೆಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಕೆರಗೋಡು ಧ್ವಜ ವಿವಾದ ಏನಿದೆ ಸದ್ಯ ದಿನೇ ದಿನೇ ಟ್ವಿಸ್ಟನ್ನು ಪಡ್ಕೊತಾ ಇರ್ತಕ್ಕಂಥದ್ದು. ಏನು ಮತ್ತೆ ಆ ಒಂದು ಧ್ವಜಸ್ತಂಭದಲ್ಲೇ ಹನುಮ ಧ್ವಜವನ್ನು ಆರಿಸಬೇಕು ಅನ್ನೋದು ಕೂಡ ಒಂದು ಕಡೆ ಅಲ್ಲಿಯ ಗ್ರಾಮಸ್ಥರ ಒತ್ತಾಯ ಆದರೆ ಸದ್ಯ ಈ ಒಂದು ಆಕ್ರೋಶಕ್ಕೆ ಕಾರಣವಾದಂತಹ ಆಕ್ರೋಶ ಏನಿದೆ ಈ ಒಂದು ಆಕ್ರೋಶವನ್ನು ತಡೆಯಲಿಕ್ಕೂ ಕೂಡ ಸದ್ಯ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ವಿನಯ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.